ಸಿನಿಮಾ ಸೆಪ್ಟೆಂಬರ್ 5ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಮೊದಲಿಗೆ ಹೊಸಬ್ರು ಎಲ್ಲ ಒಂದು ಒಳ್ಳೆ ಟೀಮ್ ಮಾಡಿರೋದು, ತುಂಬ ಚೆನ್ನಾಗಿ ಮಾಡಿದ್ದೀವಿ. ಆಡಿಯೋ ಸಾಂಗ್ ಅಂತೂ ತುಂಬ ಅದ್ಭುತವಾಗಿದೆ. ಬಟ್ ನಾನು ಹೇಳೋದಕ್ಕಿಂತ ದಯವಿಟ್ಟು ನೀವು ಕ್ರಿಶ್ ಮ್ಯೂಸಿಕ್ ಚಾನಲಲ್ಲಿ ನೋಡಾದ್ಮೇಲೆ ನಿಮ್ಮ ಅನಿಸಿಕೆ ಅಲ್ಲೇ ಕಾಮೆಂಟ್ ಕೂಡ ಮಾಡಿ. ಏನಾದ್ರು ತಪ್ಪಿದರೆ ಅದನ್ನ ನೀಟಾಗಿ ಅದನ್ನೇ ಮಾಡಿ. ಮತ್ತು ಇನ್ನೂ 3 ಸಾಂಗ್ಸ್ ಬರ್ತಾಯಿದೆ, ಅದು ತುಂಬ ಅದ್ಭುತವಾಗಿದೆ. ನಾವು ತುಂಬ ಪ್ಲ್ಯಾನ್ ಮಾಡಿದ್ದೀವಿ. ಒಂದು ಸಾರಿ ನೀವು ನೋಡಿ ನಿಮ್ಗೆ ಏನು ಅನಿಸಿಕೆ ಇದೆ ಅದನ್ನು ಹೇಳಿ. ಇನ್ನು ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಸರ್ ಸೂಪರ್ ಹಿಟ್ ಸಾಂಗ್ ಕೊಟ್ಟಿದ್ದೀವಿ. ಈ ನಮ್ಮ ಓಂ ಶಿವಂ ಬಗ್ಗೆ ಏನು ಹೇಳ್ತೀರಿ ಸರ್? ಓಂ ಶಿವಂ 5ನೇ ತಾರೀಕು ಸೆಪ್ಟೆಂಬರ್ 5ನೇ ತಾರೀಕಿಗೆ ತೆರೆಗೆ ಬರ್ತಾ ಇದೆ. ಹಾಗಾಗಿ ನಮ್ಮ ಶಿವಂ ಸಾಂಗ್ ಆಲ್ರೆಡಿ ಸೂಪರ್ ಡೂಪರ್ ಹಿಟ್ ಆಗಿದೆ. ತುಂಬ ಹ್ಯಾಪಿಗೆ ಅನಿಸ್ತಾ ಇದೆ ನಮಗೆ. ಇನ್ನೊಂದು 3 ಸಾಂಗ್ ಅದರಲ್ಲಿ ನಮ್ಮ ಕ್ರಿಶ್ ಮ್ಯೂಸಿಕಲ್ಲೇ ಬರ್ತಾ ಇದೆ. ಫಸ್ಟ್ ಆ ಕ್ರಿಶ್ ಮ್ಯೂಸಿಕನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆ ಅಪ್ಡೇಟ್ಸ್ ಎಲ್ಲ ಸಿಗುತ್ತೆ. ಆ 3 ಸಾಂಗನ್ನು ಅದರಲ್ಲೇ ಬರುತ್ತೆ. ನೋಡಿ ನಮ್ಮ ಸಿನಿಮಾವನ್ನು, ನಮ್ಮ ಹಾಡುಗಳನ್ನು ಹಾರಿಸಿ ಆಶೀರ್ವದಿಸಿ. ಸಿನಿಮಾ ಟ್ರೈಲರ್ ಹಿಟ್ ಆಗಿದೆ, ಸಾಂಗ್ ಹಿಟ್ ಆಗಿದೆ, ಇದ್ರ ಬಗ್ಗೆ ಏನು ಹೇಳ್ತಾರೆ ನಿರ್ಮಾಪಕರು ಕೃಷ್ಣ ಸರ್? ಹೌದು ಸರ್, ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. 4 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಒಳ್ಳೆ ವ್ಯೂಸ್ ಆಗಿದೆ. ನಮಗೆಲ್ಲ ತುಂಬ ಖುಷಿಯಾದ ವಿಚಾರ. ಮೊದಲನೇ ಬಾರಿಗೆ ನಾನು ಕ್ರಿಶ್ ಮ್ಯೂಸಿಕ್ ಅಂತ ನಮ್ಮದೇ ಸ್ವಂತ ಒಂದು ಮ್ಯೂಸಿಕ್ ಚಾನಲ್ ಓಪನ್ ಮಾಡಿದ್ದೀನಿ. ಫಸ್ಟ್ ಟೈಮಲ್ಲಿ ನಾನು ಮ್ಯೂಸಿಕ್ ಚಾನಲ್ ಮಾಡಿ ಈ ಥರ ಒಂದು ಒಳ್ಳೆ ರೆಸ್ಪಾನ್ಸ್ ನಿಜವಾಗ್ಲೂ ಖಂಡಿತ ನನಗೆ ಗೊತ್ತಿರಲಿಲ್ಲ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಖುಷಿ ಆಗ್ತಾಯಿದೆ. ಹೇಳೋಕ್ಕೆ ಒಂಥರ ಖುಷಿ ಆಗ್ತಾಯಿದೆ. ಬಟ್ ನೀವು ಆ ಸಿನಿಮಾದಲ್ಲಿರೋ ಹಾಡುಗಳು ನೀವು ನೋಡಿ ನಿಮಗೂ ಅನಿಸುತ್ತೆ. ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ಆ ಮ್ಯೂಸಿಕ್ ಆಗಲಿ, ಆ ಸಾಂಗ್ಸ್ ನಿಮ್ಗೆ ಕೇಳೋ ಪ್ರತಿಯೊಂದು ಪದದಲ್ಲಿ ತುಂಬ ಅರ್ಥಯುತವಾಗಿದೆ. ಎಲ್ಲ ಕೇಳಿ ನಂಗೆ ತುಂಬ ಜನ ಮೆಸೇಜ್ ಕೂಡ ಮಾಡ್ತಾಯಿದ್ದಾರೆ, ಪರ್ಸ್ನಲಿಗೂ ಫೋನ್ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಅಂತ. ತುಂಬ ವರ್ಷಗಳ ನಂತರ ಇಂಥದ್ದೊಂದು ಒಳ್ಳೆ ಹಾಡುಗಳು ಕೊಟ್ಟಿದ್ದೀರ ಅಂತಲೂ ಖುಷಿಯಾಗಿ ಹೇಳ್ತಾಯಿದ್ದಾರೆ. ಶಿವಂ ಸಾಂಗ್ ಅಂತೂ ಅದ್ಭುತವಾಗಿದೆ ಸರ್ ಅಂತ ನನಗಂತೂ ತುಂಬ ಜನಕ್ಕೆ ಎಷ್ಟು ಖುಷಿಯಾಗಿ ಆಗ್ತಾಯಿದೆ ನನಗೆ ಗೊತ್ತಿಲ್ಲ, ಅಷ್ಟು ಖುಷಿಯಾಗಿ ಆಗ್ತಾಯಿದೆ. ಅವ್ರು ಹೇಳೋದು ರೆಸ್ಪಾನ್ಸಿಬಲ್ ಆ ಥರ ಇದೆ ನನಗೆ. ಅಂದರೆ ದೇವ್ರು ಕೊಟ್ಟಿದ್ದು ವರ ಅನ್ಬೇಕು, ಆ ಥರ ನಾವು ಪ್ಲ್ಯಾನ್ ಮಾಡಿದ್ವಿ. ಒಳ್ಳೆ ಮ್ಯೂಸಿಕ್ ಡೈರೆಕ್ಟ್ರು ನನಗೆ ತುಂಬ ಚೆನ್ನಾಗಿ ಮಾಡಿದೆ. ಒಳ್ಳೆ ಮ್ಯೂಸಿಕ್ ಎಲ್ಲ ಆಗಲಿ. ನಾನು ಹೇಳೋದಕ್ಕೆ ಮುಂಚೆ ನೀವು ಕ್ರಿಶ್ ಮ್ಯೂಸಿಕಲ್ಲಿ ಒಂದು ಸರಿ ನೋಡಿ, ನಿಮಗೂ ಅರ್ಥ ಆಗುತ್ತೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ಇಂಥ ಒಳ್ಳೆ ಮ್ಯೂಸಿಕ್ ಕೊಟ್ಟಂತಹ ಆಯ್ತು ಸರ್, ಖಂಡಿತವಾಗಿ ಖುಷಿಯಾಗಿ ಅನಿಸ್ತಾ ಇದೆ. ಆಲ್ರೆಡಿ ನಮ್ಮ ಸಾಂಗ್ಸ್ ಎಲ್ಲ ರೀಚ್ ಆಗಿದೆ. ನಮ್ಮ ಟ್ರೈಲರು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ನಮಗೆ ತುಂಬ ಖುಷಿ ಆಗ್ತಾಯಿದೆ ಸರ್ ನಮಗೆ. ಸೊ ಆ್ಯಕ್ಚುಲಿ ಇದು ಶಿವಂ ಸಾಂಗ್ ಇರ್ಬೋದು, ಇನ್ನೊಂದು ಡುಯೆಟ್ ಇರ್ಬೋದು, ಸೌಂಡಿಂಗ್ ತುಂಬ ಚೆನ್ನಾಗಿದೆ. ಹೌದು. ಪ್ರೋಗ್ರಾಮಿಂಗ್ ಹೇಗಿತ್ತು, ಮಾಸ್ಟರಿಂಗ್ ಹೇಗೆ ಮಾಡಿದೆ? ಇಲ್ಲ ಸರ್, ಎಲ್ಲ ನಾವು ಚೆನ್ನೈನಲ್ಲಿ ಪ್ಲ್ಯಾನ್ ಮಾಡಿ ಚೆನ್ನೈನಲ್ಲಿ ನಾವು ವರ್ಕ್ ಮಾಡಿದ್ದಲ್ಲ ಅಲ್ಲೇ. ಮಾಸ್ಟರಿಂಗ್ ಬಂದು ಅಭಿನ್ ಪಾಲ್ ಅಂತ ಒಬ್ಬರು ಕೇರಳದವ್ರು ಮಾಡಿದ್ದಾರೆ. ನಮ್ಮ ಲಿರಿಕ್ಸು ನಾಗೇಂದ್ರ ಪ್ರಸಾದ್ ಸರ್ ಒಂದು ಸಾಂಗ್ ಮಾಡಿದ್ದಾರೆ. ಆಮೇಲೆ ಕವಿರಾಜ್ ಸರ್ ಒಂದು ಸಾಂಗು, ಗೋಸ್ಪಿ ಸಾಂಗ್ ಒಂದು ಸಾಂಗು, ಶ್ರೀರಾಮ್ ತಪಸ್ವಿ ಆಂಧ್ರದವರು ನಮ್ಮ ಸಾಂಸ್ಕ್ರಿಟಲ್ಲಿ ನಮ್ಮ ಓಂ ಶಿವಂ ಸಾಂಗನ್ನು ಬರೆದಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ ಸರ್. ನಮಗೂ ಒಂದು ಹ್ಯಾಪಿಯಾಗಿ ಅನಿಸ್ತಾ ಇದೆ. ಸಿನಿಮಾ ನೋಡುವಾಗ ರೆಸ್ಪಾನ್ಸು ಬರುವಾಗ ಒಂದು ಫೀಲ್ ಆಗ್ತಾಯಿದೆ, ಫೀಲಿಂಗ್ ಗುಡ್. ಓಕೆ ಸರ್. ಸೊ ತುಂಬ ಅಬ್ಬರದ ಪ್ರಚಾರ ಇದೆ, ಜೊತೆಗೆ ಡೈರೆಕ್ಟ್ರು ನಿಮ್ಮ ಮಗನ ಮೇಲೆ ತುಂಬ ಏನೈತಿ ವರ್ಕ್ಶಾಪ್ ಎಲ್ಲ ಮಾಡಿದ್ದಾರೆ. ಒಂದು ಒಳ್ಳೆ ಕತೆ ಅಂತ ಇದೆ, ಹಲವಾರು ಆರ್ಟಿಸ್ಟ್ಗಳಿದ್ದಾರೆ. ಹೌದು, ಖಂಡಿತ. ಸಿನಿಮಾ ಶೂಟಿಂಗ್ ನಡೆಯೋ ಟೈಮಲ್ಲಿ ತುಂಬ ಒಳ್ಳೆ ಇದಾಗಿ ತುಂಬ ಕಷ್ಟವಿದ್ದು ಒಂದು ಹೀರೋನ ಹೊಸ ಹೀರೋನ ಒಂದು ಲೆವೆಲ್ಗೆ ತರಬೇಕು ಅಂದರೆ ತುಂಬ ಎಫೆಕ್ಟ್ ಪಟ್ಟಿದ್ದಾರೆ. ಯಾರು ಡೈರೆಕ್ಟ್ರು. ಬಟ್ ಡೈರೆಕ್ಟ್ರಿಗೆ ಹೇಳಿದ್ದೆ ನಾನು ಪ್ರೊಡ್ಯೂಸರ್ ಮಗ ಅಂತ ಏನು ಸಿನಿಮಾ ಮಾಡಿಬಿಡಿ ಸರ್, ಆರಾಮಾಗಿ ಕೂಲಾಗಿ ಮಾಡಿ, ನನ್ನ ಬಗ್ಗೆ ತಿಳ್ಕೊಳ್ಳೇಬೇಡಿ ಅಂತ. ಮಗ ಕೂಡ ಹಂಗೇ ಕ್ಯಾರಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಇದರಲ್ಲಿ ಎಲ್ಲ ಸಪೋರ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡಾಕ್ಟರ್ ಸುದಿ ಅವ್ರು ಇರ್ಬೋದು, ಯಶ್ ಶೆಟ್ಟಿ ಅವ್ರು ಇರ್ಬೋದು, ವರ್ಧನ್ ಸರ್ ಇರ್ಬೋದು, ವಿರಾನಿಕಾ ಶೆಟ್ಟಿ ನಮ್ಮ ಸಿನಿಮಾ ಹೀರೋಯಿನ್ ಇರ್ಬೋದು, ತುಂಬ ಸಪೋರ್ಟ್ ಮಾಡಿದ್ದಾರೆ. ಒಂದು ಹೊಸ ಹೀರೋ ಅನ್ನೋದು ಅವನಿಗೆ ಸ್ವಲ್ಪ ಅಷ್ಟು ರಿಸ್ಕ್ ಇಲ್ಲದೆ ಹೋದಂಗೆ ಸಿನಿಮಾ ಮಾಡಿಸಿದ್ದಾರೆ. ಅವನಿಗೆ ಕಷ್ಟ ಅನ್ನೋದು ಬಟ್ ಡೈರೆಕ್ಟ್ರ್ ತೋರಿಸಿದ್ದಾರೆ ಕಷ್ಟ ಏನು ಅನ್ನೋದು. ಫೈಟಲ್ಲಾಗಲಿ ಎಲ್ಲ ಅವರೆಲ್ಲ ತುಂಬ ಚೆನ್ನಾಗಿ ಇದು ಮಾಡಿ ಸರ್. ಫೈಟ್ ಮಾಸ್ಟ್ರು ನಮ್ಮಲ್ಲಿ 3 ಜನ ಫೈಟ್ ಮಾಸ್ಟರ್ ಸರ್. ಒಂದೊಂದು 4 ಫೈಟ್ಸ್ ಇದೆ. ಅದರಲ್ಲಿ ಒಂದು ವೆಂಕಟೇಶ್ ಮಾಸ್ಟ್ರು, ಕೌರವ ವೆಂಕಟೇಶ್ ಅಂತ ಒಬ್ಬರು, ನರಸಿಂಹ ಮಾಸ್ಟರ್ ಅಂತ ಒಬ್ಬರು, ವೈಲೆಂಟ್ ವೇಲು ಅಂತ 3 ಜನನೂ ಇದ್ದಾರೆ. ಬಟ್ ಡೈರೆಕ್ಟ್ರು ಅವ್ರ ಜೊತೆಲೇ ಅವರು ಕ್ಯಾರಿ ಮಾಡ್ತಾಯಿದ್ರು. ಬೆಳಗ್ಗೆ 5 ಗಂಟೆಗೆ ಎದ್ದೋಗಿ ಅವ್ನು ಫೈಟ್ ಕಲಿಸೋದಕ್ಕೆ ಎಲ್ಲ ಕಡೆಯೂ ಹೋಗಿ ಆ ಥರ ಒಂದು ಪ್ಲ್ಯಾನ್ ಮಾಡಿ ಎಷ್ಟೋ ಸರಿ ಹೇಳಿದ್ರು ಸರ್ ಡೂಪ್ ಹಾಕೋಣ ಅಂತ. ಏನೋ ಅವ್ರು ಹೀರೋ ಮಗ ಇಲ್ಲ ಬೇಡ, ನಾನು ರಿಯಲಾಗೆ ಮಾಡ್ತೀನಿ, ಡೂಪ್ ಬೇಡ ಅಂದ್ಬಿಟ್ಟು ಮಾಡಿದ್ದಾರೆ. ಚೆನ್ನಾಗಿ ಮೂಡಿ ಬಂದಿದೆ. ಫೈಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ.
ಯಾವುದೇ ರೀತಿ ಏನು ಸಮಸ್ಯೆ ಇಲ್ಲ, ಚೆನ್ನಾಗಿ ನಡೀತು. ಶೂಟಿಂಗಲ್ಲೇ ಆಗಲಿ, ನಮ್ಮ ಟೆಕ್ನಿಷಿಯನ್ ಆಗಲಿ, ಆರ್ಟಿಸ್ಟ್ಗಳಾಗಲಿ ನಮ್ಗೆ ಯಾವುದೇ ರೀತಿ ತೊಂದರೆ ಕೊಡದೆ ಎಲ್ಲ ಅನುಕೂಲವಾಗಿ ಎಲ್ಲ ತುಂಬ ಚೆನ್ನಾಗಾಗಿದೆ. ಇನ್ನು ಓಂ ಬಂದು ಶಿವಣ್ಣ, ಶಿವಂ ಬಂದು ಉಪೇಂದ್ರ, ಓಂ ಶಿವಂ ಭಾರ್ಗವ್ ಕೃಷ್ಣ. ಏನಿದು ಮ್ಯಾಜಿಕ್? ಅದು ಆ್ಯಕ್ಚುಲಿ ನನಗೆ ಈ ಓಂ ಶಿವಂ ಫಸ್ಟ್ ಒಂದು ಆಡಿಯೋ ರಿಲೀಸ್ ಆದ ತಕ್ಷಣ ತುಂಬ ಜನ ಫೋನ್ ಮಾಡಿ ಅದೇ ಕೇಳಿದ್ದು ನನಗೆ. ಸರ್ 95ರಲ್ಲಿ ಶಿವಣ್ಣವ್ರ ಸಿನಿಮಾ ಬಂತು, 2005ರಲ್ಲಿ ಒಪ್ಪಿ ಸರ್ ಸಿನಿಮಾ ಬಂತು, 2025 ಇದೆ ಸರ್ ನಿಮ್ಮದು ಸಿನಿಮಾ ಅಂತ. ಖಂಡಿತ ನನಗೆ ಗೊತ್ತಿಲ್ಲ, ಬಟ್ ಏನೋ ಅನ್ನೋದು ಒಂದು ಗಾಡ್ ಗಿಫ್ಟ್ ಆ ಥರ ಏನೋ ಅಂದ್ಕೊಂಡಿದ್ದೀನಿ. ನೋಡೋಣ, ಭಗವಂತ ಅದೇ ಥರ ಚೆನ್ನಾಗೆಲ್ಲ ಅನುಕೂಲ ಆಗಿ ಮಾಡಿಕೊಟ್ರೆ ತುಂಬ ಸಂತೋಷ. ಏಕೆಂದರೆ ಶಿವನ ಸಾಂಗ್ ಮಾಡಬೇಕಾದ್ರೂ ಅಷ್ಟೇ ತುಂಬ ನಾವೊಂದು ನಿಯಮ ನಿಷ್ಠೆ ಅನ್ನೋದು ಇದು ಮಾಡ್ಕೊಂಡು ಮಾಡಿದ್ದೀವಿ. ಆ ಟೈಮಲ್ಲಿ ನಮಗೆ ಸ್ವಲ್ಪ ಕಷ್ಟ ಆಯಿತು ಶಿವನ ಸಾಂಗ್ ಮಾಡಬೇಕಾದ್ರೆ. ತುಂಬ ಕಷ್ಟ ಏನಂದರೆ ಶೂಟಿಂಗ್ ಮಾಡೋಕ್ಕೆ 2 ಸಾರಿ ಪ್ಲ್ಯಾನ್ ಮಾಡಿದ್ವಿ, ಏನೋ ಆಗ್ತಾನೆ ಇರಲಿಲ್ಲ. ಆಮೇಲೆ ಎಲ್ಲ ಕೂತ್ಕೊಂಡು ಏನೋ ಡಿಸ್ಕಸ್ ಮಾಡಿದ್ವಿ, ಇಲ್ಲ ಒಂದು ಟೆಂಪಲ್ಗೆ ಹೋದಾಗ ಪ್ಲ್ಯಾನೇ ಸರ್ ಕೊಟ್ಟಿದ್ದೆ ಶಿವಂ ಸಾಂಗು. ಈಗ ಸರ್ ಹಿಂಗೆ ಮಾಡೋಣ, ಒಂದು ಪ್ಲ್ಯಾನೇ ಇರ್ತಿಲ್ಲ ಸರ್. ಫಸ್ಟು ಸರ್ ಒಂದು ಶಿವಂ ಟೈಟ್ಲಿಗೆ ಒಂದು ಸಾಂಗ್ ಮಾಡೋಣ ಅಂತ ಒಂದು ಪ್ಲ್ಯಾನ್ ಕೊಟ್ಟು, ಆಮೇಲೆ ಡೈರೆಕ್ಟರ್ ಬಂದು ಹಿಂಗೆ ಮಾಡೋಣ, ಒಂದು ಸ್ಯಾನ್ಸ್ಕ್ರಿಟ್ಲೇ ಮಾಡೋಣ ಅಂತ ಸರ್ವೇ ಒಂದು ಐಡಿಯಾ ಕೊಟ್ಟರು. ಆ್ಯಕ್ಚುಲಿ ಪ್ಯಾಷನೇಟು ಪ್ರೊಡ್ಯೂಸರ್, ನಮ್ಮ ಪ್ರೊಡ್ಯೂಸರು ತುಂಬ ಕಷ್ಟಪಟ್ಟು ಸೂರ್ಯಾಗಿದೆ ಪ್ರಚಾರ. ಏನು ಕೋಟಿಗಟ್ಟಲೆ ಏನು ಇನ್ವೆಸ್ಟ್ ಮಾಡಿದ್ದಾರೆ ಈಗ ಬರೀ ಪ್ರಚಾರಕ್ಕೇನೆ? ಪ್ರಚಾರ ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀವಿ. ನಮಗೆ ತುಂಬ ಅಂದರೆ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಮುಟ್ಟಿಸ್ಬೇಕು ಅನ್ನೋದೇ ನಮ್ಮ ಇದು. ಬಟ್ ಆ ಸಿನಿಮಾ ಬಂದು ನೋಡಲಿ, ಮತ್ತು ಆ ಹಾಡಿದೆಯಲ್ಲ ಸರ್, ತುಂಬ ಕ್ಯಾಚು ಹಾಡೋದು, ಒಂದು ದೇವ್ರದ್ದು ಒಂದು ಶಿವನ ಸಾಂಗ್ ಅದು. ಯಾಕೆಂದರೆ ನನ್ನ ಸಿನಿಮಾದ ನಾನು ಹೇಳ್ಕೊಂಡ್ರೆ ಅದು ಬೇರೆ ಥರ ಇರುತ್ತೆ. ಬಟ್ ಆದರೂ ನನ್ನ ಜನಗಳಿಗೊಂದು ಹೇಳೋ ವಿಷಯ ಒಂದು ಹೇಳ್ತೀನಿ ಸರ್. ಖಂಡಿತ ಅವ್ರಿಗೆ ಒಂದು ಆ ಹಾಡನ್ನ ಅವರು ಸರ್ ಬೆಳಗ್ಗೆಯಲ್ಲಿ ಒಂದು 2 ಸಾರಿ ಕೇಳಿ ಸರ್, ತುಂಬ ಅವ್ರ ಮನೇಲಿ ಎಷ್ಟು ಅನುಕೂಲ ಏನು ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸರ್. ನಾನು ಹೇಳೋದಲ್ಲ, ದೇವ್ರದ್ದು ಹಾಡು ಅಷ್ಟು ಬೀಜಾಕ್ಷರಗಳಿದೆ, ಅದು ತುಂಬಿಕೊಂಡು ಆ ಸಾಂಗ್ ಮಾಡಿರೋದು. ಯಾಕೆಂದರೆ ಈ ಸಾಂಗ್ ಮಾಡೋಕ್ಕೆ ಮುಂಚೆ ನಮಗೊಂದು ದೊಡ್ಡ ಅನುಭವ ಆಗಿದೆ. ಸಾಂಗ್ ಎಲ್ಲ ಎಲ್ಲ ರೆಡಿ ಆಯಿತು, ಎಲ್ಲ ಮ್ಯೂಸಿಕ್ ಎಲ್ಲ ಮಾಡಿಸ್ವಿ. ಆಮೇಲೆ ನಮ್ಮ ನಾರ್ಮಲ್ ಅಲ್ಲ, ನಾವು ನಾನ್ ವೆಜ್ ಅವರಲ್ವ, ನಾನ್ ವೆಜ್ ಪ್ರಿಯ, ನಾವು ನಾನ್ ವೆಜ್ ಎಲ್ಲ ತಿನ್ಕೊಂಡು ಒಂದು ಸರಿ ಮಾಡೋಕ್ಕೆ ತುಂಬ ಅನುಭವ ಆಗಿದೆ ನಮಗೆ. ಅದು 4 ಸಾರಿ ನಾವು ಶೂಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡಿದ್ದದು, ಯಾಕೋ ಆಗ್ತಾನೆ ಇರಲ್ಲ. ಆಮೇಲೆ ಏನೇನಾಗುತ್ತೆ, ಆಮೇಲೆ ಯಾರೋ ಕೇಳಿದ್ರು, ಇಲ್ಲಪ್ಪ ಇದು ತುಂಬ ಸಾಂಗ್ ತುಂಬ ಬೀಜಾಕ್ಷರದಿಂದ ತುಂಬಿದೆ, ತುಂಬ ಕ್ಯಾಚಿ ಆಗಿದೆ, ನೀವು ಭಾಳ ಕೇರ್ಫುಲ್ಲಾಗಿ ಮಾಡಬೇಕಿದು ಅಂತ ಹೇಳಿ ತುಂಬ ಭಯ ಬಿದ್ದು, ಆಮೇಲೆ ನಾನು ಡೈರೆಕ್ಟ್ರು, ಮ್ಯೂಸಿಕ್ ಡೈರೆಕ್ಟ್ರು ಎಲ್ಲ ಸೇರಿ ಕೂತ್ಕೊಂಡು ಸರ್ ಈ ಥರ ಇದೆ ಹಿಂಗೆ ಅಂದಕ್ಕೆ ಪಾಪ ಅವ್ರನ್ನ ಆಲ್ವಿನ್ನವರಾಗಲಿ ಹೇಳಿ, ಬಟ್ ಅವ್ರಿಗೂ ಕ್ರಿಶ್ಚಿಯನ್ ಕಮ್ಯುನಿಟಿ ಆದ್ರೂ ಆಯ್ತು ಸರ್, ದೇವ್ರದ್ದು ಇದು ಭಕ್ತಿಯಿಂದ ನಾವು ಮಾಡೋಣ ಸರ್, ನೀವೇನು ಹೇಳ್ತೀರೋ ಅದನ್ನ ಮಾಡೋಣ ಅಂದು ಹೋಗಿ ನಾವು ಒಂದು ಶಿವನ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಆವತ್ತಿಂದ ಸರ್ 21 ಡೇಸು ನಾವು ಯಾವುದೇ ಆಗಲಿ ನಾನ್ ವೆಜ್ ಆಗಲಿ ಇನ್ನೊಂದು ಏನು ಒಂದು ಕೆಟ್ಟದ್ದು ಏನು ಮಾಡಬಾರ್ದು ಅಂತ ಒಂದು ಫಿಕ್ಸ್ ಆದ್ವಿ. ಫಿಕ್ಸ್ ಮಾಡ್ಕೊಂಡು ಬಂದು ಮಾರನೆಗೆ ಸರ್ ಆಟೋಮೆಟಿಕ್ಕಾಗಿ ಡೇಟ್ ಫಿಕ್ಸ್ ಆಯಿತು, ಆಟೋಮೆಟಿಕ್ ಎಲ್ಲ ಸ್ಪೀಡಾಗಿ ಕೆಲಸ ಆಯಿತು. ಅಂದರೆ ಒಂದು ದೈವ ಭಕ್ತಿ ಅನ್ನೋದು ಏನಿದೆ ಅನ್ನೋದು ನಮಗೆ ಕರೆಕ್ಟಾಗಿ ನಮಗೆ ಅರ್ಥ ಆಗ್ತಾಯಿದೆ. ಆವಾಗ ನಮಗೇನಂದ್ರು ಸರ್ ಅದಾದಮೇಲೆ ಏನು ಮಾಡಿದ್ವಿ ಸರ್, ಸಿನಿಮಾ ಇದೆಲ್ಲ ಆಯಿತು ಸರ್, ಕಂಪ್ಲೀಟ್ ಆಗೋ ತನಕ ಎಡಿಟಿಂಗ್ ಆಗೋ ತನಕ ಮಾಡೋದು ಬೇಡ ಅಂದ್ಬಿಟ್ಟು ಒಂದು 21 ಡೇಸ್ ಪ್ಲ್ಯಾನ್ ಮಾಡಿದ್ವಿ ನಾನ್ ವೆಜ್ ತಿನ್ನಬಾರ್ದು ಅಂದ್ಕೊಂಡು. ಆಮೇಲೆ 3 ಮಂತ್ಸೇ ಪ್ಲ್ಯಾನ್ ಆಗೋಯ್ತು ಅದು. ಯಾಕೆಂದರೆ ಇದು ಫುಲ್ ಎಡಿಟಿಂಗ್ ಆಗಿ ಕಂಪ್ಲೀಟ್ ಆಗೋ ತನಕ ನಾವು ಮುಟ್ಟೋದೇ ಬೇಡ ಸರ್ ಅಂದ್ಬಿಟ್ಟು ಎಲ್ಲರೂ ಒಂದೇ ನಿಯಮ ನಿಷ್ಠೆಯಿಂದ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ, ಅದು ದೇವ್ರದ್ದು ಹೇಳ್ಬೋದು, ಅದು ಸತ್ಯ. ನಾನು ನಡೆದಿರೋದು ಅದು ಹೇಳ್ತಾ ಇದ್ದೀನಿ, ಇವು ಓಪನಾಗಿ ಹೇಳ್ತಾ ಇದ್ದೀನಿ, ಇರೋದು ಇದು ಸತ್ಯ. ಅದು ರೆಕಾರ್ಡಿಂಗಿಂದನೇ ಸರ್, ರೆಕಾರ್ಡಿಂಗಿಂದನೇ ಆ ಒಂದು ಭಯ ಭಕ್ತಿಯಿಂದ ಮಾಡಿದ್ದೀವಿ ಆ ಸಾಂಗನ್ನು. ನಾನ್ ವೆಜ್ ಸರ್ ಹೇಳಿದಂಗೆ ಒಂದು ತುಂಬ ಭಯ ಭಕ್ತಿಯಿಂದ ಮಾಡಿದ್ದೀವಿ ನಾವು, ವಿತೌಟ್ ನಾನ್ ವೆಜ್ಜು ಎಲ್ಲ. ವಿಜಯ್ ಸರ್ ಇದಕ್ಕಿಂತ ಮುಂಚೆ ಬೇರೆ ಯಾವ ಸಿನಿಮಾ ಮಾಡಿದ್ರು ಸರ್? ನಾನು ರಿವೀಲ್ ಅಂತ ನನ್ನ ಫಸ್ಟ್ ಫಿಲಿಮು, ಆಮೇಲೆ ಆಫ್ತಾ. ಇಲ್ಲ ಹಂಗೆ ಕರೆಕ್ಟ್ ಸರ್, ಕರೆಕ್ಟ್. ಅಷ್ಟು ಪ್ರಮೋಷನ್ ಮಾಡ್ತಾ ಇದ್ದಾರೆ ಸರ್. ಹೌದು ಕರೆಕ್ಟು. ರಿವೀಲ್ ಒಂದು ಸಿನಿಮಾ ಮಾಡಿದೆ ಫಸ್ಟ್ ಫಿಲಿಮು, ಆಮೇಲೆ ಆಫ್ತಾ ಒಂದು ಮಾಡಿದ್ದೀನಿ ಸರ್. ಈಗ ರಾಜನಿವಾಸ ಒಂದು ಟ್ರೈಲರ್ ಆಲ್ರೆಡಿ ಒಂದು 10th ಬಿಡುಗಡೆ ಆಗಿದೆ, ಅದು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ನಮಗೆ. ನೆಕ್ಸ್ಟು ನನ್ನ ಕನ್ನಡದಲ್ಲಿ ಇದು 4th ಫಿಲಿಮು, ಒಂದು 2 ತಮಿಳ್ ಫಿಲಿಮು ಮಾಡ್ತಾಯಿದ್ದೀನಿ ಸರ್. ಇನ್ನು ಆ್ಯಕ್ಚುಲಿ ಹೊಸ ನಟ ಆದ್ರೂ ಸರಿ ನಿಮ್ಮ ಮಗ ಸಪೋರ್ಟಿಂಗ್ ಆರ್ಟಿಸ್ಟ್ ಹೆವಿ ಇದೆ. ಹೌದು, ಅಷ್ಟೊಂದು ಜನ ಕೂಡಿಸಿದ್ದಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್? ಸರ್ ಹೀರೋ ಬಂದು ಹೊಸಬ, ಅವ್ನಿಗೆ ಎಲ್ಲನೂ ಹೊಸದೇ ಇರಬೇಕಾದ್ರೆ ನಾವೇನು ಪ್ಲ್ಯಾನ್ ಮಾಡಿದ್ವಿ. ಸುದೀಪ್ ಸಾರ್ ಆಗಿರ್ಬೋದು, ಎಸ್ ಶೆಟ್ಟಿ ಸಾರ್ ಆಗಿರ್ಬೋದು, ಮತ್ತು ವರ್ಧನ್ ಸಾರು, ರವಿ ಕಾಳೆ ಸರ್, ಆಮೇಲೆ ನಮ್ಮ ಹೀರೋಯಿನ್ ಒಂದು 4 ಸಿನಿಮಾ ಮಾಡಿದ್ದಾರೆ ಅವರೆಲ್ಲ ಕುತ್ಕೊಂಡು ಒಂದು ಸರಿ ಡಿಸ್ಕಸ್ ಮಾಡಿದ್ವಿ, ಎಲ್ಲ ಕುತ್ಕೊಂಡು ಈ ಥರ ಹೊಸಬ ಈ ಥರ ಅಂತೇಳಿ ತುಂಬ ಸಪೋರ್ಟ್ ಮಾಡಿದ್ರು ಸರ್. ಒಂದು ಡೈಲಾಗ್ ವರ್ಷನಲ್ಲಾಗಲಿ ಡೈರೆಕ್ಟ್ರು ಕೊಟ್ಬಿಡ್ತಾಯಿದ್ರು, ಹೀರೋಯಿನ್ ಅದೆಲ್ಲ ಕ್ಯಾರಿ ಮಾಡ್ತಾಯಿದ್ರು, ಹೀರೋಗೆಲ್ಲ ಈ ಥರ ಹಿಂಗೆ ಮಾಡಿಕೊಡಿ ಅಂತ. ಒಂದು ಫ್ಯಾಮಿಲಿ ಥರ, ಅಂದರೆ ಎಲ್ಲ ಒಂಥರ ಯಾರೇ ಆಗಲಿ ಸಿನಿಮಾ ಶೂಟಿಂಗ್ ಮಾಡ್ತಾಯಿದ್ವಿ, ಅವ್ರೊಂದು ಕಡೆ ಇವ್ರೊಂದು ಕಡೆ ಆ ಥರ ಎಲ್ಲ ಕುತ್ಕೊಂಡು ಒಂಥರ ಡಿಸ್ಕಸ್ ಮಾಡಿ
ಅವ್ರವ್ರ ಮೈಂಡ್ ಎಲ್ಲ ತೊಗೊಂಡು ಒಂದು ಈ ಥರದ್ದು ಏನು ಭೇದ ಭಾವ ಇಲ್ಲದೆ ಅವ್ರು ಬೇರೆ ಇವ್ರು ಬೇರೆ ಅನ್ನೋದೇನಿಲ್ಲ, ಚೆನ್ನಾಗಿ ಮಾಡಿದ್ವಿ. ಚೆನ್ನಾಗೇ ಒಂದು ರೆಸ್ಪಾನ್ಸ್ ಬಂತು. ಆವಾಗ ಎಲ್ಲರೂ ಕುತ್ಕೊಂಡು ಸಿನಿಮಾ ನೋಡಿದಾಗ ಎಲ್ಲರಿಗೂ ಖುಷಿ ಆಯಿತು. ಅದು ನಾನು ಮಾಡಿದ್ದಕ್ಕೆ ಇಷ್ಟು ಕೆಲಸ ಇಷ್ಟು ಚೆನ್ನಾಗಿದೆ ಅಂತ ಅವ್ರ ಮೈಂಡಲ್ಲೇ ಬಂತು. ಅದರಿಂದ ಇವತ್ತೊಂದು ಸಿನಿಮಾ ಓಂ ಶಿವ ಅನ್ನೋದು ಒಳ್ಳೆ ಪ್ರಚಾರ ಆಗ್ತಾಯಿದೆ. ಮತ್ತೆ ಜನ ಸಿನಿಮಾನ ಸಾಂಗ್ನ ಕೇಳಬೇಕು ಅನ್ನೋ ಮನಸ್ಸಿದೆ. ಅದನ್ನು ಮಾತ್ರ ತುಂಬ ಜನ ಫೋನ್ ಮಾಡಿ ಕೂಡ ಹೇಳ್ತಾ ಇದ್ದಾರೆ. ಹೌದು ಸರ್, ಆಡಿಯೋ ಕಂಪ್ನಿ ಹುಟ್ಟಾಕಕ್ಕೆ ಒಂದು ಕೆಲವು ಕಾರಣ. ಏಕೆ ಅಂದರೆ ನಾನು ಆಡಿಯೋ ಕಂಪ್ನಿಗೆ ಹೋದಾಗ ನನಗೆ ಫಸ್ಟು ನನ್ನ ಮಗ ಹೊಸಬಾಗಿರೋದ್ರಿಂದ ಕೆಲವರು ಆರ್ಟಿಸ್ಟು ಹಳಬ್ರಿದ್ದಾರೆ. ಬಟ್ ಆದಷ್ಟು ನಾನು ಹೊಸಬ್ರಿಗೆ ಚಾನ್ಸ್ ಕೊಟ್ಟಿದ್ದೀನಿ. ಸಿನಿಮಾ ಫೀಲ್ಡಲ್ಲಿ ಎಲ್ಲ ಬಂದವ್ರು ನನಗೆ ಆ್ಯಕ್ಚುಲಿ ನಂದು ಫಸ್ಟ್ ಇದು ಬಂದವರಲ್ಲ ಸರ್ ನನಗೊಂದು ಚಾನ್ಸು ಅಂತ ತುಂಬ ಜನ ಕೇಳಿದ್ರು. ಯಾಕೆಂದರೆ ನನಗೆ ಯಾಕಿದೆ ಹೇಳ್ತಾ ಇದ್ದೀನಿ, ಒಬ್ಬರು ಬಂದು ಸರ್ 2 ವರ್ಷದಿಂದ ಸುತ್ತಾಡಿದಾರಂತೆ ಯಾವ್ದಾದ್ರು ಒಂದು ಸಿನಿಮಾದಲ್ಲಿ ಚಾನ್ಸ್ ಸಿಗುತ್ತೆ ಅಂತ. ಪಾಪ ಆ ಹುಡುಗ ಎಲ್ಲ ಕಡೆಯೂ ಸುತ್ತಾಯಿದ್ದೀನಿ 2 ವರ್ಷದಿಂದ ಸರ್ ಯಾರು ಒಂದು ಚಾನ್ಸ್ ಕೊಡ್ತಾ ಇಲ್ಲ ಅಂತ. ನಾನು ಡೈರೆಕ್ಟಾಗಿ ಹೇಳಿದೆ ಯಾವ್ದಾದ್ರು ಒಂದು ಕೊಡಿ ಸರ್, ಪಾಪ ಈ ಥರ ಮಾಡ್ತಾಯಿದ್ದರಿಂದ ಆಯ್ತು ಸರ್ ಅಂತ ಹೇಳೋದು. ಪಾಪ ಡೈರೆಕ್ಟರ್ ನಾನೇ 8 ಜನಕ್ಕೆ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಿದ್ದೀನಿ. ಡೈರೆಕ್ಟ್ರ್ ಎಲ್ಲರಿಗೂ ಪಾಪ ಹೆಲ್ಪ್ಫುಲ್ಲಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಅದಕ್ಕೋಸ್ಕರ ಅವ್ರದ್ದೆಲ್ಲ ನನಗೆ ಅದಕ್ಕೆ ಹೊಸಬ್ರಿಗೋಸ್ಕರ ಟೀಮ್ ಮಾಡಿರೋದು. ಕಂಪ್ನಿ ಕೂಡ ಹೊಸ ಕಂಪ್ನಿ ಇರೋದ್ರಿಂದ ನಾನು ನಮ್ಮ ಆಡಿಯೋ ಕಂಪ್ನಿ ಹೊಸ ಕಂಪ್ನಿ ಇರೋದು. ಬೇರೆ ಕಂಪ್ನಿಗಳಲ್ಲಿ ನನಗೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ ಸರ್. ಅದು ನಾನು ತೋರಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಮಾಡಿದ್ದೀನಿ. ಖಂಡಿತ ಇವತ್ತು ಎಲ್ಲರ ಮುಂದೆ ಕರ್ನಾಟಕ ಜನ ನನ್ನ ಗೆಲ್ಲಿಸಿದ್ದಾರೆ. ನನಗೆ ಅದಕ್ಕಿಂತ ಸಂತೋಷ ಇನ್ನೊಂದಿಲ್ಲ ಸರ್. ಅವ್ರ ಆಶೀರ್ವಾದ ನನ್ನ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ಅವ್ರ ಆಶೀರ್ವಾದ ನನ್ನ ಮೇಲೆ ಇದೆ ಅಂತ ನನಗೆ ಅಂದ್ಕೊಂಡಿಲ್ಲ. ಎಲ್ಲರಿಗೂ ನಾನು ದಯವಿಟ್ಟು ಒಂದು ದೊಡ್ಡ ನಮಸ್ಕಾರ ಕೊಡ್ತಾಯಿದ್ದೀನಿ. ಸೊ ಎಷ್ಟು ಥಿಯೇಟರ್ ಪ್ಲಾನ್ ಮಾಡಿದ್ದೀರಿ ರಿಲೀಸ್ ಬಗ್ಗೆ ಕೊನೆಯದಾಗಿ? ಡಿಸ್ಟ್ರಿಬ್ಯೂಟ್ರು ಬಂದು ವಿಜಯ್ ಅಂತ ಸರ್, ವಿಜಯ್ ಅಂತ ಅವರು ತುಂಬ ಚೆನ್ನಾಗಿ ಅವರು ನಮಗೆಲ್ಲ ಹೇಳ್ಕೊಟ್ರು. ಈ ಥರನೇ ಮಾಡಬೇಕು ಅಂತ ಸರ್. ಒಂದು 80ರಿಂದ 100 ಥಿಯೇಟ್ರ್ ಅಂದ್ಕೊಂಡಿದ್ದೀವಿ ಸರ್. ಕರ್ನಾಟಕದಾದ್ಯಂತ 80-100 ಥಿಯೇಟ್ರ್ ಅಂದ್ಕೊಂಡಿದ್ದೀವಿ. ಅಲ್ಲಿ ಖಂಡಿತ ಮಾಡ್ತೀವಿ ಸರ್. ಸೊ ಫೈನಲಿ ಆಡಿಯನ್ಸ್ಗೆ ಏನು ಹೇಳ್ತೀರಿ? ಸರ್ ಆಲ್ರೆಡಿ ನಮ್ಮ ಸಾಂಗನ್ನು ಹಿಟ್ ಮಾಡಿದ್ದೀರಾ, ನಮ್ಮ ಟ್ರೈಲರನ್ನು ಹಿಟ್ ಮಾಡಿದ್ದೀರಾ. ದಯವಿಟ್ಟು ನಮ್ಮ ಓಂ ಶಿವಂ ಸೆಪ್ಟೆಂಬರ್ 5ನೇ ತಾರೀಕು ನಮ್ಮ ತೆರೆಗೆ ಬರ್ತಾ ಇದೆ. ನೀವು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಬೇಕಂತ ನನ್ನ ವಿನಂತಿ. ನಮ್ಮ ಸಿನಿಮಾ ನನ್ನನ್ನು ನಮ್ಮ ಸಿನಿಮಾವನ್ನು ಹಾರಿಸಿ ಆಶೀರ್ವದಿಸಿ ಅಂತ ಕೇಳ್ಕೊಡ್ತೀನಿ. ಧನ್ಯವಾದ. ಕರ್ನಾಟಕ ಜನತೆಗೆ ನಾನು ಹೇಳೋದು ಒಂದೇನೆಂದರೆ, ಈ ಸಿನಿಮಾ ಬಂದು ತುಂಬ ಚೆನ್ನಾಗಿ ಮಾಡಿದ್ದೀವಿ. ಒಳ್ಳೆ ಸಾಂಗ್ಸ್ ಇದೆ, ಸೂಪರ್ ಹಿಟ್ ಸಾಂಗ್ಸ್ ಕೊಟ್ಟಿದ್ದೀವಿ. ನೀವು ಸಿನಿಮಾ ಒಂದು ಸಾರಿ ಬಂದು ನೋಡಿ. ಅದರಲ್ಲಿ ಏನೇ ತಪ್ಪು ಒಪ್ಪಿಗಳಿದ್ರೆ ಖಂಡಿತ, ಏಕೆಂದರೆ ನನ್ನಂಥ ತುಂಬ ಹೊಸ ನಿರ್ಮಾಪಕರು ತುಂಬ ಜನ ಇದ್ದಾರೆ. ಅವ್ರನ್ನೆಲ್ಲ ಬೆಳೆಸಬೇಕು, ಅವ್ರಿಗೆಲ್ಲ ಒಳ್ಳೆ ಆಶೀರ್ವಾದ ಮಾಡಬೇಕು. ನಮಗೂ ಅದೇ ಥರ ನೀವು ಆಶೀರ್ವಾದ ಮಾಡಬೇಕು. ಇನ್ನೂ ಒಳ್ಳೊಳ್ಳೆ ಸಿನಿಮಾ, ಕನ್ನಡ ಸಿನಿಮಾದಲ್ಲಿ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಬರೋ ಥರ ನೀವು ಸಪೋರ್ಟ್ ಮಾಡಿ. ಖಂಡಿತ ನಾವು ಮುಂದೆ ತಗೊಂಬಂದು ಇಡೋಕ್ಕೆ ನಾವು ಪ್ರಯತ್ನ ಬೀಳ್ತೀವಿ ಅಂತ ನಾನು ಕರ್ನಾಟಕದ ಅಂತ ಕೇಳ್ಕೊತೀನಿ. ದಯವಿಟ್ಟು ಚಿತ್ರಮಂದಿರದಲ್ಲಿ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.